ಪ್ರೀತಿಯ ವೃಷಭ ರಾಶಿಯವರೇ, ದಯವಿಟ್ಟು ಒಂದೇ ಕ್ಷಣವೂ ಈ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಇದನ್ನು ಅರ್ಧದಲ್ಲೇ ನಿಲ್ಲಿಸಬೇಡಿ. ಏಕೆಂದರೆ ಇದು ಸಾಮಾನ್ಯ ಜ್ಯೋತಿಷ್ಯದ ಮಾತಲ್ಲ. ಇದು ವೃಷಭ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ದೊಡ್ಡ ತಿರುವಿನ ಪೂರ್ವ ಸೂಚನೆ. ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ಹೆಸರಿನ ಮೊದಲ ಅಕ್ಷರ ಇಂಗ್ಲಿಷ್ನ ಬಿ, ವಿ, ಪಿ ಅಥವಾ ಆರ್ ಅಕ್ಷರಗಳಿಂದ ಆರಂಭವಾಗುತ್ತಿದ್ದರೆ ಈ ಸಂದೇಶ ನಿಮ್ಮವರೆಗೂ ತಲುಪಿರುವುದು ಆಕಸ್ಮಿಕವಲ್ಲ. ಬ್ರಹ್ಮಾಂಡವೇ ಈ ಕ್ಷಣದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಎಚ್ಚರಿಸುತ್ತಿದೆ. ಈ ಸಂದೇಶ ನಿಮ್ಮವರೆಗೂ ಬಂದಿರುವುದೇ ಒಂದು ಸೂಚನೆ. ನೀವು ಈಗ ಸಾಮಾನ್ಯ ಸಮಯದಲ್ಲಿ ಇಲ್ಲ. ಇದು ನಿಮ್ಮ ಜೀವನ ಹೊಸ ಹಾದಿಗೆ ತಿರುಗುವ ಸಂಧಿಕಾಲ. ಸರಿಯಾದ ನಂಬಿಕೆ, ಸರಿಯಾದ ನಿರ್ಧಾರ ಮತ್ತು ಸರಿಯಾದ ಸಮಯವನ್ನು ಗುರುತಿಸಿದರೆ ವೃಷಭ ರಾಶಿಯವರಾದ ನೀವು ಮತ್ತೆ ನಿಮ್ಮ ಸ್ಥಿರತೆ, ಸಮೃದ್ಧಿ ಮತ್ತು ಗೌರವವನ್ನು ಹಿಂತಿರುಗಿಸಿಕೊಳ್ಳುವಿರಿ. ಬ್ರಹ್ಮಾಂಡ ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದೆ ಅಲ್ಲ, ನಿಮ್ಮನ್ನು ಇನ್ನೊಂದು ಹಂತಕ್ಕೆ ಏರಿಸಲು ಸಿದ್ಧಪಡಿಸುತ್ತಿದೆ. ಇತ್ತೀಚೆಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಫಲ ಸಿಗುತ್ತಿಲ್ಲ ಎಂಬ ಭಾವನೆ ನಿಮಗಾಗುತ್ತಿದೆಯೇ? ಇದು ನಿಮ್ಮ ಅಸಮರ್ಥತೆಯಲ್ಲ, ಇದು ಗ್ರಹಗತಿಯ ಪರಿಣಾಮ. 2026ರ ಸಂಧಿಕಾಲದಲ್ಲಿ ಗ್ರಹಗಳು ವೃಷಭ ರಾಶಿಯವರ ಕರ್ಮಕ್ಷೇತ್ರ ಮತ್ತು ಮನಸ್ಸಿನ ಆಳದ ಪದರಗಳ ಮೇಲೆ ಪ್ರಭಾವ ಬೀರುತ್ತಿವೆ. ಹೀಗಾಗಿ ಗೊಂದಲ, ತಾಳ್ಮೆಯ ಪರೀಕ್ಷೆ, ನಿರ್ಧಾರ ವಿಳಂಬ ಸಹಜ. ಆದರೆ ಇದು ಅಂತ್ಯವಲ್ಲ. ಇದು ನಿಮ್ಮ ಜೀವನವನ್ನು ಮೇಲಕ್ಕೆ ಎತ್ತುವ ಮೊದಲು ನಡೆಯುವ ಶುದ್ಧೀಕರಣ. ವೃಷಭ ರಾಶಿಯವರೇ, ನೀವು ನಿಮ್ಮ ಒಳಶಕ್ತಿಯನ್ನು ಮತ್ತು ವಿಶ್ವ ನಿಯಮವನ್ನು ನಂಬುತ್ತೀರಾ? ಹೌದು ಎಂದಾದರೆ ಓಂ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆಯಿರಿ. ವೃಷಭ ರಾಶಿಗೆ ಶಿವತತ್ವ ಮತ್ತು ಭೂತತ್ವ ಅತ್ಯಂತ ಬಲವಾದವು. ನೀವು ಬರೆಯುವ ಆ ನಾಮ ನಿಮ್ಮ ಸುತ್ತ ಒಂದು ಅದೃಶ್ಯ ರಕ್ಷಾ ವಲಯವನ್ನು ನಿರ್ಮಿಸುತ್ತದೆ. ಅದು ನಿಮ್ಮ ಮನಸ್ಸಿನ ಅಸ್ಥಿರತೆಯನ್ನು ಶಾಂತಗೊಳಿಸಿ ಸರಿಯಾದ ನಿರ್ಧಾರಗಳತ್ತ ನಿಮ್ಮನ್ನು ಕರೆದೊಯ್ಯುತ್ತದೆ. ವೃಷಭ ರಾಶಿಯವರೇ, ಆತುರದಲ್ಲಿ ಮಾತನಾಡುವುದು ಅಥವಾ ತಕ್ಷಣ ಯಾರನ್ನಾದರೂ ನಂಬುವುದು ಈಗ ನಿಮಗೆ ಇದು ಅಪಾಯಕಾರಿಯಾಗಬಹುದು. ನಿಮ್ಮ ಜೀವನದಲ್ಲಿ ಹೊಸದಾಗಿ ಪ್ರವೇಶ ಮಾಡುತ್ತಿರುವ ಕೆಲವರು ಮೇಲ್ನೋಟಕ್ಕೆ ತುಂಬಾ ಸಹಾಯಕರಂತೆ, ನಿಮ್ಮ ಪರವಾಗಿ ಇರುವವರಂತೆ ಕಾಣಿಸಿಕೊಳ್ಳಬಹುದು. ಅವರ ಮಾತುಗಳು ಸಿಹಿಯಾಗಿರಬಹುದು, ವರ್ತನೆ ಸ್ನೇಹಪೂರ್ಣವಾಗಿರಬಹುದು. ಆದರೆ ಒಳಗೆ ಅವರು ನಿಮ್ಮ ಸಮಯ, ಮನಸ್ಸಿನ ಶಾಂತಿ ಮತ್ತು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಹೀರಿಕೊಳ್ಳುವ ಸಾಧ್ಯತೆ ಇದೆ. ವಿಶೇಷವಾಗಿ ಎನ್ ಅಥವಾ ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳ ಬಗ್ಗೆ ಈ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸುವುದು ಒಳಿತು. ಎಲ್ಲರ ಉದ್ದೇಶವು ಸ್ಪಷ್ಟವಾಗಿರುವುದಿಲ್ಲ ಎಂಬುದನ್ನು ಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿ. ನೀವು ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವವರು. ಆದರೆ ಕೆಲವೊಮ್ಮೆ ಅದೇ ಶಾಂತತೆಯನ್ನು ದುರ್ಬಲತೆಯೆಂದು ಕೆಲವರು ಬಳಸಿಕೊಳ್ಳಲು ಪ್ರಯತ್ನಿಸಬಹುದು. ಈ ಸಮಯದಲ್ಲಿ ಯಾರ ಒತ್ತಡಕ್ಕೂ ಒಳಗಾಗದೆ ಇಲ್ಲ ಎಂದು ಹೇಳುವುದನ್ನು ಕಲಿಯುವುದು ಬಹಳ ಮುಖ್ಯ. ಎಲ್ಲರ ಸಮಸ್ಯೆಗಳನ್ನು ನಿಮ್ಮದೇ ಎಂದು ಹೊತ್ತುಕೊಳ್ಳಬೇಕಾದ ಅಗತ್ಯ ಇಲ್ಲ. ನಿಮ್ಮ ಶಕ್ತಿಯನ್ನು ಉಳಿಸಿಕೊಂಡು ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿದರೆ ಮಾತ್ರ ಮುಂದೆ ಬರಲಿರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ. ವೃಷಭ ರಾಶಿಗೆ ವಿಶೇಷ ಗುಪ್ತ ಪರಿಹಾರ. ಇದು ಕೇವಲ ವಸ್ತುಗಳ ಆಟವಲ್ಲ, ಇದು ನಿಮ್ಮ ಒಳಶಕ್ತಿ ಮತ್ತು ಬ್ರಹ್ಮಾಂಡದ ಶಕ್ತಿಯ ನಡುವಿನ ಸೂಕ್ಷ್ಮ ಜೋಡಣೆ. ಒಂದು ಹಸಿರು ಅಥವಾ ಬಿಳಿ ಬಟ್ಟೆ ತೆಗೆದುಕೊಳ್ಳಿ. ಹಸಿರು ಬಣ್ಣವು ವೃದ್ಧಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಬಿಳಿ ಬಣ್ಣವು ಶಾಂತಿ ಮತ್ತು ಸ್ಪಷ್ಟತೆಯನ್ನು ಸೂಚಿಸುತ್ತದೆ. ಜೊತೆಗೆ ಒಂದು ಪೂರ್ಣ ಅಖಂಡ ಅಡಿಕೆ ಮತ್ತು ಒಂದು ಚಿಟಿಕೆ ಅಕ್ಷತೆ ತೆಗೆದುಕೊಳ್ಳಿ. ಅಡಿಕೆಯ ಮೇಲೆ ಅಕ್ಷತೆಯನ್ನು ಇಟ್ಟು
ಬಲಗೈಯಲ್ಲಿ ಹಿಡಿದು ಕಣ್ಣು ಮುಚ್ಚಿ ನಿಮ್ಮ ಜೀವನದಲ್ಲಿ ಗೊಂದಲ ತಂದಿರುವ ವಿಷಯವನ್ನು ಮನಸ್ಸಿನಲ್ಲಿ ನೆನೆಸಿ ಆಳವಾದ ಉಸಿರಾಟದೊಂದಿಗೆ 11 ಬಾರಿ ಈ ವಾಕ್ಯವನ್ನು ಹೇಳಿ. ನನ್ನ ಶ್ರಮ ಫಲ ನೀಡಲಿ, ನನ್ನ ದಾರಿ ಸ್ಥಿರವಾಗಲಿ. ಈ ಅಡಿಕೆ ಮತ್ತು ಅಕ್ಷತೆಯನ್ನು ಅದೇ ಬಟ್ಟೆಯಲ್ಲಿ ಮಡಚಿ ನಿಮ್ಮ ಮನೆಯ ಬೀರು ಅಥವಾ ಕೆಲಸದ ದಾಖಲೆ ಇಡುವ ಜಾಗದಲ್ಲಿ ಇಡಿ. ಇದನ್ನು ಶುಕ್ರವಾರ ಅಥವಾ ಸೋಮವಾರ ಬೆಳಗ್ಗೆ ಮಾಡುವುದು ಅತ್ಯಂತ ಉತ್ತಮ. 5 ರಿಂದ 7 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಬರುತ್ತದೆ. ಅನಗತ್ಯ ಒತ್ತಡ ಕಡಿಮೆಯಾಗುತ್ತದೆ. 2026 ಏಪ್ರಿಲ್ ನಂತರ ವೃಷಭ ರಾಶಿಯವರಿಗೆ ಹೊಸ ಕೆಲಸ, ಹೊಸ ಮಾರ್ಗ ಅಥವಾ ಹೊಸ ಸ್ಥಳದ ಅವಕಾಶ ಸಿಗುವ ಸಾಧ್ಯತೆ ಇದೆ. ಆದರೆ ನೆನಪಿಡಿ, ಎಲ್ಲರಿಗೂ ನಿಮ್ಮ ಶಕ್ತಿಯನ್ನು ಕೊಡಬೇಕಾಗಿಲ್ಲ. ಸಮಯ ನಿಮ್ಮ ಪರವಾಗುತ್ತಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.